2013ರಿಂದ 2018 ತನಕ ಕಾಂಗ್ರೆಸ್ ಗೌರ್ಮೆಂಟನ್ನು ನೋಡಿದ್ವಲ್ಲ ಸರ್, ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ. ಆ ಸರ್ಕಾರ ನಡೆದ ರೀತಿಗೂ ಈ ಸರ್ಕಾರ ನಡೀತಾ ಇರೋ ರೀತಿಗೂ ಅಜಗಜಾಂತರವಾದ ವ್ಯತ್ಯಾಸ. ಅಲ್ಲಿ ಸಿದ್ದರಾಮಯ್ಯನವರು ಒಂಥರ ಸುಪ್ರೀಂ ಲೀಡರ್ ಥರ ಇದ್ದರು, ಸರ್ಕಾರ ಸ್ಮೂತಾಗಿ ನಡ್ಕೊಂಡು ಹೋಗ್ತಿತ್ತು, ವಿವಾದಗಳಿಲ್ಲ, ಏನಿಲ್ಲ. ಇಲ್ಲಿ ನೀವು ಸರ್ಕಾರ ಬಂದಾಗಿಂದಲೂ ಅಧಿಕಾರ ಬದಲಾವಣೆ, ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ನಲ್ಲಿ ಏನಾಯಿತು, ಬೆಲೆ ಏರಿಕೆ, ಡಿ ಕೆ ಶಿವಕುಮಾರ್ ಮುಂದುವರಿತಾರೋ ಇಲ್ವೋ, ಬರೀ ಇದೇ ಚರ್ಚೆ ಆಗ್ತಿದೆ. ಹೌದಾ ಅಲ್ವಾ? ಓಕೆ, ನಾನು ಈಗ ಫಸ್ಟ್ ಅವ್ರ ಕ್ವಶನ್ಗೆ ಮಾಡಿ ಆಮೇಲೆ ನಿಮ್ಗೆ ಬಂದು ಓಕೆ. ನೀವು ಈಗ ಈ ಬೆಲೆ ಏರಿಕೆ, ನಾವೀಗ ಹಾಲಿಂದು ಉದಾಹರಣೆ ಕೊಟ್ಟಿದ್ದೀರಿ. ಹಾಲಿನ ಬೆಲೆ ಏರಿಕೆ ನೀವು ಉಳಿದ ರಾಜ್ಯಗಳೆಲ್ಲನೂ ಕೂಡ ಕಂಪೇರ್ ಮಾಡಿ, ಬಿ ಜೆ ಪಿ ರಾಜ್ಯಗಳನ್ನೂ ಕಂಪೇರ್ ಮಾಡ್ಕೊಳ್ಳಿ. ಬೇಕಾದ್ರೆ ನಿಮ್ಗೆ ತೋರ್ತೀನಿ, ಬೇಕಾದ್ರೆ ನಾನು ಮತ್ತೆ ಕಂಪ್ಲೀಟ್ಲಿ ಆನ್ಸರ್ ಮಾಡೋಕೆ ಸುಮ್ಮನೆ ಬಿ ಜೆ ಪಿ ರಾಜ್ಯಗಳು ತಗೊಳ್ಳಿ. ಈಗ ಹಾಲಿನ ಬೆಲೆ ನಾವು ಏರಿಕೆ ಮಾಡಿದ್ರೆ ಯಾರಿಗೆ ಹೋಗ್ಬೇಕದು? ರೈತರಿಗೆ ಹೋಗ್ಬೇಕಲ್ಲ. ಅವ್ರಿಗೆ ಇವತ್ತು ಎಲ್ಲನೂ ಕೂಡ ತುಟ್ಟಿಯಾಗಿದ್ದಾವೆ, ಅವ್ರಿಗೆ ಮೇ ಹಿಡ್ಕೊಂಡು ಎಲ್ಲನೂ ಕೂಡ ತುಟ್ಟಿಯಾಗಿದ್ದಾವೆ. ನಾವು ಬಿಸ್ಲರಿ ವಾಟ್ರ್ ಕುಡಿತೀವಪ್ಪ, 15 ರೂಪಾಯಿ. ಹಾಲಿಗೆ ಕಿಮ್ಮತ್ತಿಲ್ವ ಅದಕ್ಕೆ? 20 ರೂಪಾಯಿ ಸರ್ ಲೀಟ್ರಿಗೆ. 20 ಆಗಿರ್ಬೇಕು ಏನ್ರಿ? ಹೀಗಾಗಿ ಈ ಬೆಲೆ ಏರಿಕೆ ಬಗ್ಗೆ ಸ್ವಾಭಾವಿಕವಾಗಿ ನಾನು ಕೇಳ್ತೀನಿ ನಿಮಗೆ, 1 ರೂಪಾಯಿ 2 ರೂಪಾಯಿ ಮಾಡಿದರೆ ಇವತ್ತು ದಿವಸ ನಿಮಗೆ ವ್ಯತ್ಯಾಸ ಅನ್ನಿಸ್ತದೆ. ಈಗ ನಿಮ್ಮ ಕೇಂದ್ರ ಬಿ ಜೆ ಪಿ ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ 400 ಇತ್ತು, 1200 ಆಯ್ತಲ್ಲ, 800 ರೂಪಾಯಿ ಜಾಸ್ತಿ. ಎಷ್ಟು ಪಟ್ಟದು? 8,000 ಪಟ್ಟು. ಪೆಟ್ರೋಲ್ ಡೀಸೆಲ್ ಇವತ್ತಿಗೂ ಕೂಡ ನೀವು ಹೋಗ್ರಿ, ಇದೇ ಪಾಕಿಸ್ತಾನ ಬಗ್ಗೆ ಮಾತಾಡ್ತೀರಾ, ಪಾಕಿಸ್ತಾನ ಬರ್ಮಾ, ನಾನು ಮಾತಾಡ್ತೀನಿ ಕೇಳಿ. ಪಾಕಿಸ್ತಾನ, ಬರ್ಮಾ, ನೇಪಾಲು ಎಲ್ಲ ಕಡೆ ಇವತ್ತು ದಿವಸ ಪೆಟ್ರೋಲ್ ರೇಟ್ ಎಷ್ಟಿದೆ. ಆಮೇಲೆ ಪೆಟ್ರೋಲ್ ರೇಟು ಕ್ರೂಡ್ ಆಯಿಲ್ಗೆ ಕನೆಕ್ಟೆಡ್ ಇದೆ. ಮನಮೋಹನ್ ಸಿಂಗ್ ಇದ್ದಾಗ ಕ್ರೂಡ್ ಆಯಿಲ್ ಜಾಸ್ತಿ ಇದ್ದಾಗ, ರೇಟ್ ಜಾಸ್ತಿ ಇದ್ದಾಗ ಪೆಟ್ರೋಲ್ ದರ ಕಡಿಮೆ ಇತ್ತು, 58 ರೂಪಾಯಿ ಇತ್ತು, 65 ರೂಪಾಯಿ ಇತ್ತು ಡೀಸೆಲ್ಲು. ಆದರೆ ಕ್ರೂಡ್ ಆಯಿಲ್ ಕಡಿಮೆ ಆದಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದೆ. ಇವತ್ತು 100 ರೂಪಾಯಿ, 65, 100 ರೂಪಾಯಿ, 1 ರೂಪಾಯಿ 2 ರೂಪಾಯಿ ಏರಿದ್ರೆ ಹಿಂದೆಲ್ಲ ಸ್ಟ್ರೈಕ್ ಮಾಡ್ತಿದ್ರಿ. 35 ರೂಪಾಯಿ ಏರಿದ್ರೆ ಸ್ಟ್ರೈಕ್ ಇಲ್ಲ. ಗ್ಯಾಸ್ ಸಿಲಿಂಡ್ರು 400 ಇದ್ದು 1200 ಆದರೂ ಯಾರು ಸ್ಟ್ರೈಕ್ ಮಾಡೋಕ್ತಾ ಇರಲಿಲ್ಲ. ಮೊದಲೆಲ್ಲನೂ ಕೂಡ ದೆಲ್ಲಿ ಮೇಲೆ ಸಿಲಿಂಡರ್ ಇಟ್ಕೊಂಡು ಅಡ್ಡಾಡ್ತಿದ್ರಿ.